ಆಮೇಲೆ ಪ್ರಶ್ನೆಗಳೆಲ್ಲ ಆಮೇಲೆ ಕೇಳಿ ದಯಮಾಡಿ. ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರ, ಸಚಿವರುಗಳಾದಂತ ಎಂ.ಬಿ. ಪಾಟೀಲ್ ಅವರ, ಶಿವಾನಂದ ಪಾಟೀಲ್ ಅವರ, ತಿಮ್ಮಾಪುರ್ ಅವರ, ಎಲ್ಲ ಆತ್ಮೀಯ ಶಾಸಕ ಮಿತ್ರರ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಏನ್ ಬಾಗಿನ ಅರ್ಪಿಸಿದ್ದೀವಿ, ಗಂಗಾ ಪೂಜೆಯನ್ನ ಮಾಡಿದ್ದೀವಿ, ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಆಲ್ಮಟ್ಟಿ ಡ್ಯಾಮ್ 100ಕ್ಕೆ 100 ತುಂಬಿದೆ. ಇದು ಆಲ್ಮಟ್ಟಿ ಡ್ಯಾಮ್ ಅಂತ ಕೂಡ ಕರಿತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ಕರಿತೀವಿ. 100ಕ್ಕೆ 100 ತುಂಬಿದೆ. 519.6 ಮೀಟರ್ ಈಗ ತಲುಪಿದೆ. ನಾವು ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೃಷ್ಣಸಾಗರ ಡ್ಯಾಮ್ನ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ. ಹಾಗೇನೆ ಕಬಿನಿ ಜಲಾಶಯದ ಗಂಗಾ ಪೂಜೆಯನ್ನು ಕೂಡ ಪೂಜೆಯನ್ನು ನಾವು ಮಾಡಿದ್ದೀವಿ. ಈ ವರ್ಷ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದವು. ಕರ್ನಾಟಕದ ಎಲ್ಲ ಜಲಾಶಯಗಳು, ಕಬಿನಿ ಇರ್ಬೋದು, ಕಾವೇರಿ ಕೃಷ್ಣಸಾಗರ ಇರ್ಬೋದು, ಆರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾರಾಯಣಪುರ ಇರ್ಬೋದು, ತುಂಗಭದ್ರಾ ಇರ್ಬೋದು, ಮತ್ತೆ ಭದ್ರಾ ಜಲಾಶಯ ಇರ್ಬೋದು, ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದ್ದಾವೆ. ಅಷ್ಟೇ ಅಲ್ಲ, ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಜಲಾಶಯಗಳು ಕೂಡ ತುಂಬಿದ್ದಾವೆ. ಶರಾವತಿ, ಸೂಪ, ಮಾಣಿ ಇವೆಲ್ಲ ಕೂಡ ಜಲಾಶಯಗಳು ಕೂಡ ತುಂಬಿದ್ದಾವೆ. ಇದು ಒಂದು, ಈ ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಒಂದು ನೀರಾವರಿಗೆ ನೀರು ತೊಂದರೆ ಆಗಲ್ಲ, ಮತ್ತೆ ಕುಡಿಯ ನೀರಿಗೆ ತೊಂದರೆ ಆಗಲ್ಲ, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಾಕಷ್ಟು ನೀರು ಸಿಗ್ತದೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಎಲ್ಲಾ ಕೆರೆಗಳು ಕೂಡ ಭರ್ತಿಯಾಗಿದ್ದಾವೆ. ಅಷ್ಟೇ ಅಲ್ಲ, ಕೆರೆಗಳು ಎಲ್ಲೆಲ್ಲಿ ನೀರನ್ನ ಕೆರೆಗಳಿಗೆ ತುಂಬದಿಲ್ಲ ಅಂತ ಕೆರೆಗಳಿಗೆ ನೀರನ್ನ ಬಿಟ್ಟು ಆ ಕೆರೆಗಳನ್ನೆಲ್ಲ ತುಂಬಿಸ್ತೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ ಅಂತರ್ಜಲ ಮಟ್ಟ ಏರಿಕೆ ಆಗ್ತದೆ. ಅಂತರ್ಜಲ ಮಟ್ಟ ಏರಿಕೆ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಕಾರಣದಿಂದ ಈ ವರ್ಷ ಮಳೆಗಾಲ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ಬೆಳೆನೂ ಕೂಡ ಬರ್ತದೆ ರೈತರಿಗೆ, ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಸೊ ಹಾಗಾಗಿ ಇಡೀ ರಾಜ್ಯದ ಜನ, ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ.
ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಡೇಟ್ ಅನ್ನು ನಿಗದಿ ಮಾಡಿದ್ದು. ಆದ್ರೆ 19ನೇ ಗೇಟು ಕಳಚಿ ಹೋದ್ರಿಂದ ನಾವು ತುಂಗಭದ್ರಾ ಡ್ಯಾಮ್ ಅನ್ನ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತದೆ, ಅದನ್ನು ಕೂಡ ಪೂಜೆ ಮಾಡ್ತೀವಿ ಅಂತಕ್ಕಂಥದ್ದು. ಯಾಕಂದ್ರೆ 35 TMC ನೀರು ಹೊರಟೋಗ್ತದೆ ತುಂಗಭದ್ರಾ ಡ್ಯಾಮ್ನಿಂದ. ಸುಮಾರು 19ನೇ ಗೇಟು ಕಿತ್ತೋಗಿ ಚೈನ್ ಕಟ್ಟಾದ್ರಿಂದ, ಆ ಗೇಟು ಕೊಚ್ಚಿಕೊಂಡು ಹೋದ್ರಿಂದ ನೀರು ಜಾಸ್ತಿ ಹೋಯಿತು. ನಾವು ಒಂದು 60 TMC ನೀರು ಹೋಗ್ತದೆ ಅಂತ ಲೆಕ್ಕ ಹಾಕಿತ್ತು. ಆದರೆ ಸದ್ಯ ಅದೃಷ್ಟವಶಾತ್ 30ರಿಂದ 35 TMC ನೀರು ಮಾತ್ರ ವ್ಯಯ ಆಗಿರೋದು, ನದಿನಲ್ಲಿ ಹೋಗಿರೋದು. ಇನ್ನು ಉಳಿದಂತ ನೀರು ಸೇಕರಣೆ ಆಗಿದೆ. ಮತ್ತೆ ಇವತ್ತು ಕೂಡ ಸುಮಾರು 70 TMCಗೂ ಹೆಚ್ಚು ನೀರಿದೆ. 78 TMC ನೀರಿದೆ. ಸೊ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 105 TMC ನೀರು. ಕೆಪಾಸಿಟಿ ಇರ್ತಕ್ಕಂಥದ್ದು 105 TMC. ಆಕ್ಚುಲಿ 130 TMC. 130 TMC ನಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ ಈಗ 105 TMC ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು. ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿದ್ದೀವಿ. ಒಂದು ಬೆಳೆ ಮಾಡಲಿಕ್ಕೆ 90 TMC ನೀರು ಬೇಕು. ಅದು ಕರ್ನಾಟಕ, ಆಂಧ್ರ, ತೆಲಂಗಾಣ ಈ 3 ರಾಜ್ಯಗಳಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್. ಸೊ ಹಾಗಾಗಿ ನನಗೆ ಭರವಸೆ ಇದೆ. ಯಾಕಂದ್ರೆ ಈಗಲೂ 40 TMC ಗಿಂತ ಇನ್ನು 20 TMC ನೀರು ಬಂದ್ರೆ 95% ಅಷ್ಟು ನೀರು ಶೇಖರಣೆ ಆಗ್ತದೆ. ಅದರಿಂದ ರೈತರಿಗೆ ಯಾವುದೇ ತೊಂದರೆ, ನಮ್ಗೆ ಆತಂಕ ಇದೆ ಏನಪ್ಪ ಅಂತಂದ್ರೆ, ನೀರು ಹೋಗ್ಬಿಟ್ರೆ ರೈತರಿಗೆ ನೀರು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಇತ್ತು. ರೈತರಿಗೂ ಕೂಡ ಈ ಆತಂಕ ಇತ್ತು. ನನಗೆ ಭರವಸೆ ಇತ್ತು. ಯಾಕಂತ ನನಗೆ ಭರವಸೆ ಇತ್ತು, ಪುನಃ ಮಳೆ ಬರ್ತದೆ, ನೀರು ತುಂಬುತ್ತೆ, ತುಂಗಭದ್ರಾ ಡ್ಯಾಮ್ ತುಂಬುತ್ತದೆ ಅಂತಕ್ಕಂಥದ್ದು. ಕನ್ನಯ್ಯ ನಾಯ್ಡು ಅನ್ನೋರು ಇದರ ಎಕ್ಸ್ಪರ್ಟ್, ನೀರಾವರಿ ಈ ಡ್ಯಾಮ್ಗಳ ಎಕ್ಸ್ಪರ್ಟ್. ಅವರು ಅದನ್ನ ಬಂದು 3-4 ದಿನಗಳಲ್ಲಿ ಅದನ್ನ ಮಾಡಿ ಗೇಟ್ ಅನ್ನು ಅಳವಡಿಸಿ ನೀರು ಪೋಲಾಗದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಾನು ಕನ್ನಯ್ಯ ನಾಯ್ಡು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮೆಲ್ಲ ಇಂಜಿನಿಯರ್ಗಳಿಗೆ, ಸಂಬಂಧಪಟ್ಟಂತ ಎಲ್ಲ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ವಿಜಯನಗರ ಮತ್ತೆ ಕೊಪ್ಪಳ ಜಿಲ್ಲಾ ಮಂತ್ರಿಗಳ ಮಾಡ್ತೇನೆ. ಮತ್ತೆ ಇಲ್ಲಿ ಆಲ್ಮಟ್ಟಿನಲ್ಲಿ ಇದು 2ನೇ ಹಂತದ್ದು ಇದು ಬಂದಿದೆ. ಎರಡನೇ ನ್ಯಾಯಾಧೀಕರಣದ್ದು ತೀರ್ಪು ಬಂದಿದೆ. ಅದರ ಪ್ರಕಾರ 130 TMC ನೀರು ನಮಗೆ ಹೆಚ್ಚುವರಿಯಾಗಿ ಸಿಗ್ತದೆ. 130 TMC